ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ಟ್ 1 ಡಿಸ್ಕಸ್ ಮಾಡ್ತಾ ಇದ್ದೀವಿ. ಕಂಪ್ಯೂಟರ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಒಂದು ಕಂಪ್ಯೂಟರ್ ಮೆಮರಿ ರಿಲೇಟೆಡ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋ ಒಂದು ಯಾವುದೇ ಒಂದು VA ಎಕ್ಸಾಮನ್ನು ಬರಿತಾ ಇದ್ದಾರೆ ಅವರು ಪೇಪರ್ 2ನಲ್ಲಿ ಹೆಲ್ಪ್ ಆಗುತ್ತೆ, ಅಥವಾ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ ಬರಿತಾ ಇದ್ದಾರೆ ಅಲ್ಲಿ ಕೂಡ ಒಂದು ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸೊ ವಿಡಿಯೋನ ಫಸ್ಟಿಂದ ಒಂದು ಎಂಡ್ ತನಕ ನೋಡಿ ಈ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿಬಿಟ್ಟು ಇದರ ಥಿಯರಿಯನ್ನು ನೀವು ಬರೆದಿಟ್ಕೊಳ್ರಿ, ಎಲ್ಲ ಎಕ್ಸಾಮ್ಸ್ಗಳು ಕೂಡ ಹೆಲ್ಪ್ ಆಗುತ್ತೆ. ಸೊ ಲೆಟ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಕ್ವಶನ್ ನಂಬರ್ 6 ಅನ್ನು ನೋಡೋಣ. ಏನು ಕೇಳಿದ್ದಾರೆ ಅಂದರೆ ರ್ಯಾಮ್ ಈಸ್ ದ ಡ್ಯಾಶ್ ಮೆಮರಿ ಅಂತ ಕೇಳಿದ್ದಾರೆ. ಅಂದರೆ ರ್ಯಾಮ್ ಅನ್ನೋದು ಯಾವ ಒಂದು ಮೆಮರಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪರ್ಮನೆಂಟ್ ಮೆಮರಿ, ಆಪ್ಷನ್ ಬಿ ರೀಡ್ ಓನ್ಲಿ ಮೆಮರಿ, ಆಪ್ಷನ್ ಸಿ ವಾಲಟೈಲ್ ಮೆಮರಿ, ಆಪ್ಷನ್ ಡಿ ಆಪ್ಟಿಕಲ್ ಮೆಮರಿ ಅಂತ ಕೇಳಿದ್ದಾರೆ. ಸೊ ನಾನು ನಿಮಗೆ ಒಂದು 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಈ ಟೈಮಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಆಮೇಲೆ ಆನ್ಸರನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ನಿಮ್ಮ ಟೈಮ್ ಮುಗೀತು. ಸೊ ನೀವೆಲ್ಲರೂ ಆನ್ಸರ್ ಮಾಡಿರ್ತೀರಿ ಅನ್ಕೊಂಡಿರ್ತೀನಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ರ್ಯಾಮ್ ಅನ್ನುವುದು ಒಂದು ವಾಲಟೈಲ್ ಮೆಮರಿ. ಸೊ ವಾಲಟೈಲ್ ಮೆಮರಿ ಅಂದರೆ ಏನು? ರ್ಯಾಮ್ ಈಸ್ ಅ ವಾಲಟೈಲ್ ಮೆಮರಿ ಮೀನ್ಸ್ ಇಟ್ ಸ್ಟೋರ್ ದಿ ಡೇಟಾ ಈಸ್ ಲಾಸ್ಟ್ ವೆನ್ ದ ಪವರ್ ಸಪ್ಲೈ ಈಸ್ ಸ್ವಿಚ್ಡ್ ಆಫ್. ಅಂದರೆ ಇವಾಗ ನೀವು ಒಂದು ರ್ಯಾಮ್ ಮೆಮೊರಿನಲ್ಲಿ ಒಂದು ಡೇಟಾನ ಸ್ಟೋರ್ ಆಗಿರುತ್ತಲ್ಲ, ಅದು ಏನಾಗುತ್ತೆ, ಇವಾಗ ನಿಮ್ಮದು ಲ್ಯಾಪ್ಟಾಪು ಅಥವಾ ನಿಮ್ಮ ಕಂಪ್ಯೂಟರ್ ಏನಾದರೂ ಸ್ವಿಚ್ ಆಫ್ ಆದರೆ ಡೇಟಾ ಲಾಸ್ಟ್ ಆಗಿಬಿಡುತ್ತೆ. ಅಂದರೆ ಡೇಟಾ ಅದರಲ್ಲಿ ನೀವು ಲ್ಯಾಪ್ಟಾಪ್ ಆನ್ ಮಾಡಿದರೆ ರ್ಯಾಮ್ ಮೆಮೊರಿನಲ್ಲಿ ಒಂದು ಡೇಟಾ ಇರಲ್ಲ, ಅದೊಂದು ಟೆಂಪ್ರವರಿ ಮೆಮೊರಿ ಆಗಿರುತ್ತೆ. ಸೊ ಇದಕ್ಕೆ ಏನಂತಾರೆ ಅಂದರೆ ವಾಲಟೈಲ್ ಮೆಮೊರಿ ಅಂತ ಹೇಳ್ತಾರೆ. ಸೊ ಮುಂದಿನ ಕ್ವಶನ್ಗೆ ಹೋಗೋಣ. ಸೊ ಮುಂದಿನ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಇದು ನನ್ನ ಟೆಲಿಗ್ರಾಮ್ ಚಾನಲು. ಈ ಕ್ವಶನ್ಸ್ಗಳನ್ನೆಲ್ಲ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇವೆಲ್ಲ ಒಳಗೆ ನಾನು ನನ್ನ ಚಾನಲಲ್ಲಿ ಒಂದು PDF ಅನ್ನು ಅಪ್ಲೋಡ್ ಮಾಡ್ತೀನಿ, ಅಥವಾ ಯಾವುದೇ ಒಂದು ವಿಡಿಯೋ ನೋಟಿಫಿಕೇಶನ್ ಆಗಿರ್ಬೋದು, ಒಂದು PDF ಆಗಿರ್ಬೋದು, ಇನ್ಫಾರ್ಮೇಷನ್ನ ನಾನು ಈ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ಟೆಲಿಗ್ರಾಮ್ ಇದೊಂದು QR ಕೋಡನ್ನು ಸ್ಕ್ಯಾನ್ ಮಾಡಿಬಿಟ್ಟು ಜಾಯ್ನ್ ಆಗಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7 ಏನು ಕೊಟ್ಟಿದ್ದಾರಪ್ಪ ಅಂದರೆ ರಾಮ್ ಈಸ್ ಮೇನ್ಲಿ ಯೂಸ್ಡ್ ಟು ಸ್ಟೋರ್ ದ ಡ್ಯಾಶ್ ಅಂತ ಹೇಳಿದ್ದಾರೆ. ಅಂದರೆ ರಾಮ್ ಮೆಮರಿಯನ್ನು ನಾವು ಒಂದು ಪ್ರೈಮರಿ ಆಗಿ ಮೇನ್ಲಿ ಯಾವುದಕ್ಕೆ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೇವೆ ಅಂತ ಕೇಳಿದ್ದಾರೆ. ಆಪ್ಷನ್ ಎನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಗೇಮ್ಸ್ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಫ್ರೇಮ್ವೇರ್ಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ವೀಡಿಯೋಸನ್ನು ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಲ್ಲಿ ಒಂದು ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಮೇನ್ ಆಗಿ ಒಂದು ರಾಮನ್ನು ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದ್ದಾರೆ. ಸೊ ನಿಮಗೆ ಒಂದು 30 ಸೆಕೆಂಡ್ ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ಒಂದು ಆನ್ಸರ್ನ ನೋಡೋದಾದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಆನ್ಸರ್. ಫ್ರೇಮ್ವೇರ್ಸ್ ಇದಕ್ಕೆ ಮೇನ್ಲಿ ಯೂಸ್ ಮಾಡುತ್ತೆ ರಾಮಲ್ಲಿ ಸ್ಟೋರ್ ಮಾಡೋಕ್ಕೆ. ಸೊ ನೋಡೋದಾದರೆ ರಾಮ್ ಸ್ಟೋರ್ ದ ಫ್ರೇಮ್ವೇರ್ ಸಚ್ ಆಸ್ ದಿ BIOS ಆರ್ ದ ಬೂಟ್ ಪ್ರೋಗ್ರಾಮ್ಸ್ ವಿಚ್ ಈಸ್ ರಿಕ್ವೈರ್ಡ್ ಟು ಸ್ಟಾರ್ಟ್ ದಿ ಪ್ರೋಗ್ರಾಮ್. ಅಂದರೆ ಇವಾಗ ನಮ್ಮ ಕಂಪ್ಯೂಟರ್ ಏನಿರುತ್ತೆ, ನಮ್ಮ ಕಂಪ್ಯೂಟರ್ ಆಗಿರ್ಬೋದು, ಒಂದು ಲ್ಯಾಪ್ಟಾಪ್ ಆಗಿರ್ಬೋದು, ಒಂದು ಸ್ಟಾರ್ಟ್ ಆಗೋಕ್ಕೆ ಒಂದು ಪ್ರೋಗ್ರಾಮ್ ಬೇಕು. ಆ ಪ್ರೋಗ್ರಾಮನ್ನು ನಾವು ಏನಂತೀವಿ, ಬೂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಆ ಬೂಟ್ ಪ್ರೋಗ್ರಾಮು ಪ್ರೈಮರಿಯಾಗಿ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ರಾಮಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ಅದು ಬೂಟಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಬೂಟಿಂಗ್ ಆಗುವ ಒಂದು ಪ್ರೋಗ್ರಾಮ್ ಎಲ್ಲಿ ಸ್ಟೋರ್ ಆಗಿರುತ್ತಪ್ಪ ಅಂದರೆ ರಾಮಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಕ್ವಶನ್ ನಂಬರ್ 8 ಏನು ಹೇಳಿದ್ದಾರೆ ಅಂದರೆ ಸೊ ವಿಚ್ ಟೈಪ್ ಆಫ್ ದ ರ್ಯಾಮ್ ಈಸ್ ಜನರಲಿ ಯೂಸ್ಡ್ ಇನ್ ದ ಕ್ಯಾಶೆ ಮೆಮರಿ ಅಂತ ಹೇಳಿದ್ದಾರೆ. ಅಂದರೆ ರ್ಯಾಮಲ್ಲಿ ಯೂಸ್ ಮಾಡಿರ್ತಕ್ಕಂಥ ಕ್ಯಾಶೆ ಮೆಮರಿ ಯಾವುದು, ಜನರಲ್ ಆಗಿ ಯಾವ ಒಂದು ಕ್ಯಾಶೆ ಮೆಮರಿಯನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಡಿ ರ್ಯಾಮ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನಲ್ಲಿ SD ರ್ಯಾಮ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ನಲ್ಲಿ ರ್ಯಾಮ್, ಆಪ್ಷನ್ ಡಿ ನಲ್ಲಿ DDR4 ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ.
ಸೊ ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇವೆಲ್ಲ ಕ್ವಶನ್ಸ್ಗಳು ಆದ ನಂತರ ನೀವು ಎಷ್ಟು ಕ್ವಶನ್ಸ್ಗೆ ಎಷ್ಟು ಆನ್ಸರ್ ಮಾಡಿದ್ರಿ ನಿಮ್ಮ ಸ್ಕೋರನ್ನು ನೀವು ಕಮೆಂಟ್ ಮಾಡಿ. ಸೊ ನಿಮಗೆ ಆನ್ಸರ್ನ ನೋಡೋದಾದರೆ ಇವಾಗ, ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎಸ್ ರ್ಯಾಮ್ ಅನ್ನೋದೇನು ಒಂದು ಪ್ರೈಮರಿ ಆಗಿರ್ತಕ್ಕಂಥ ಒಂದು ಕ್ಯಾಶೆ ಮೆಮರಿ ನಾವು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಒಂದು ರ್ಯಾಮಲ್ಲಿ ಯೂಸ್ ಮಾಡ್ತಾರೆ. ಈಗ ರ್ಯಾಮ್ ಎಸ್ ರ್ಯಾಮ್ ಅಂದರೆ ಏನಂತ ನೋಡೋದಾದ್ರೆ ಸ್ಟ್ಯಾಟಿಕ್ ರ್ಯಾಮ್. ಇದೇ ರೀತಿ ನಾವು ಇನ್ನೊಂದು ನಿಮಗೆ ಟಿಪ್ಸ್ ಹೇಳಿಕೊಡೋದು ಏನಂದರೆ, ಇವಾಗ ನಾವು ಇಲ್ಲಿ ಈ ವಿಡಿಯೋದಲ್ಲಿ ನಾವು ಏನೇನು ಒಂದು ಲಾಂಗ್ ಫಾರ್ಮ್ಸ್ಗಳನ್ನು ಏನನ್ನು ನಾವು ಡಿಸ್ಕಸ್ ಮಾಡಿರ್ತೀರಿ ಅವುಗಳನ್ನೆಲ್ಲ ನೀವು ಒಂದೇ ಕಡೆ ನೀವು ಬರೆದಿಟ್ಕೊಂಡ್ರೆ ನಿಮಗೂ ತುಂಬ ಹೆಲ್ಪ್ ಆಗುತ್ತೆ. ಈಗ ಎಸ್ ರ್ಯಾಮ್ ಅಂದರೆ ಏನು ಅಂದ್ರೆ ಸ್ಟ್ಯಾಟಿಕ್ ರ್ಯಾಮ್ ಅಂತ ಹೇಳ್ತೀವಿ ನಾವು. ಇವಾಗ ರ್ಯಾಮ್ ಫುಲ್ ಫಾರ್ಮ್ RAM ರ್ಯಾಮ್ ಫುಲ್ ಫಾರ್ಮ್ ನನಗೆ ಕಮೆಂಟ್ ಮಾಡಬೇಕು ನೀವು ಇವಾಗ. And is used in the cache memory because it is much faster than the DRAM and does not require a periodic refreshing. ಅಂದರೆ ಒಂದು ಎಸ್ ರ್ಯಾಮ್ ಅನ್ನೋದು ಏನು ಒಂದು DRAMಗಿಂತನೂ ಒಂದು ಫಾಸ್ಟರ್ ಅಂದರೆ ಅದಕ್ಕಿಂತ ಒಂದು ಹೆಚ್ಚು ವೇಗವಾಗಿ ಒಂದು ಪರ್ಫಾರ್ಮೆನ್ಸಸ್ ಒಂದು ಕೆಲಸ ಮಾಡುತ್ತೆ. ಅದೇ ರೀತಿ ನೀವು ನೋಡೋದಾದರೆ ಇದಕ್ಕೆ ನಾವು ಒಂದು ಪಿರಿಯಾಡಿಕ್ ರಿಫ್ರೆಶಿಂಗ್ ಮಾಡೋದೇನು ಬೇಕಾಗಿಲ್ಲ. ಪಿರಿಯಾಡಿಕ್ ರಿಫ್ರೆಶಿಂಗ್ ಅಂದರೆ ನಾವು ಹೆಂಗೆ ಇವಾಗ ಲ್ಯಾಪ್ಟಾಪನ್ನು ಆನ್ ಮಾಡಿದಾಗ ಒಂದು ರಿಫ್ರೆಶನ್ನು ಮಾಡ್ತೀವಲ್ಲ, ಅದೇ ರೀತಿ ಈ ಮೆಮರಿಗೆ ನಾವು ಪಿರಿಯಾಡಿಕ್ ಆಗಿ ಒಂದು ಟೈಮ್ ಬಿಟ್ ಟೈಮು ಒಂದು ಪಿರಿಯಾಡಿಕ್ ರಿಫ್ರೆಶ್ ಮಾಡೋದೇನು ಜರುರತ್ತಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಎಸ್ ರ್ಯಾಮನ್ನು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವಾಗ ಕ್ವಶನ್ ನಂಬರ್ 9 ಏನು ಕೊಟ್ಟಿದ್ದಾರೆ ಅಂದರೆ ವಿಚ್ ಟೈಪ್ ಆಫ್ ದ ರ್ಯಾಮ್ ರಿಕ್ವೈರ್ಡ್ ಪಿರಿಯಾಡಿಕ್ ರಿಫ್ರೆಶಿಂಗ್ ಅಂತ ಹೇಳಿದ್ದಾರೆ. ನಾನು ಪಿರಿಯಾಡಿಕ್ ರಿಫ್ರೆಶಿಂಗ್ ಅಂದರೆ ಏನಂತ ಆಗ ಒಂದು ಪ್ರೀವಿಯಸ್ ಒಂದು ಕ್ವಶನಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಪಿರಿಯಾಡಿಕ್ ರಿಫ್ರೆಶಿಂಗ್ ಅಂದರೆ ಒಂದು ಟೈಮ್ ಹಂತವಾಗಿ ಏನು ಮಾಡುತ್ತೆ ಅಂದರೆ ರಿಫ್ರೆಶ್ ಮಾಡಬೇಕು ರ್ಯಾಮನ್ನು. ಸೊ ಇದು ಯಾವ ಒಂದು ರ್ಯಾಮಲ್ಲಿ ವಿಚ್ ಟೈಪ್ ಆಫ್ ದ ರ್ಯಾಮ್ ಅಂದರೆ ಯಾವ ಒಂದು ಟೈಪ್ ಆಫ್ ದ ರ್ಯಾಮ್ ರಿಕ್ವೈರ್ ಪಿರಿಯಾಡಿಕ್ ರಿಫ್ರೆಶಿಂಗ್ ಅಂದರೆ ಯಾವ ಒಂದು ಟೈಪ್ ಆಫ್ ದ ರ್ಯಾಮು ಪಿರಿಯಾಡಿಕ್ ರಿಫ್ರೆಶಿಂಗು ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಏನಲ್ಲಿ ಕೊಟ್ಟಿದ್ದಾರೆ, ಒಂದು ಎಸ್ ರ್ಯಾಮನ್ನು ಕೊಟ್ಟಿದ್ದಾರೆ. ಆಪ್ಷನ್ ಬಿನಲ್ಲಿ ಡಿ ರ್ಯಾಮನ್ನು ಕೊಟ್ಟಿದ್ದಾರೆ. ಆಪ್ಷನ್ ಸಿ ಕ್ಯಾಶೆ, ಆಪ್ಷನ್ ಡಿ EEP ROM ಅಂತ ಕೊಟ್ಟಿದ್ದಾರೆ. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಈ ಕ್ವಶನ್ಗೆ ಆನ್ಸರ್ ನಾನು ನೋಡೋದಾದರೆ, ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಬಿ ಡಿ ರ್ಯಾಮ್ನ ಏನು ಯೂಸ್ ಮಾಡ್ತಾರೆ ಅಂದರೆ ಪಿರಿಯಾಡಿಕ್ ರಿಫ್ರೆಶ್ ಮಾಡಲೇಬೇಕು ಡಿ ರ್ಯಾಮ್ಗೆ. ಅದು ಎಲ್ಲಿ ಒಂದು ಯಾವ ಟೈಪ್ ಆಫ್ ದ ಮೆಮರಿ ಅಂದರೆ ಇದು ಒಂದು ರ್ಯಾಮ್ ಟೈಪ್ ಆಫ್ ದ ಮೆಮರಿ ಇದು. ಅದರಿಂದ ನೀವು ಡಿ ರ್ಯಾಮ್ ಅನ್ನು ನೋಡೋದಾದರೆ ಡಿ ರ್ಯಾಮ್ ಅಂದರೆ ಏನು ಡೈನಾಮಿಕ್ ರ್ಯಾಮ್. ನೀವು ಆಗಲೇ ನೀವು ಎಸ್ ರ್ಯಾಮನ್ನು ಡಿಸ್ಕಸ್ ಮಾಡಿದಿರಿ. ಎಸ್ ರ್ಯಾಮ್ ಅಂದರೆ ಏನು ಸ್ಟ್ಯಾಟಿಕ್ ರ್ಯಾಮು. ಇದು ಡಿ ರ್ಯಾಮ್ ಅಂದರೆ ಏನು ಒಂದು ಡೈನಾಮಿಕ್ ರ್ಯಾಮ್. ಇಟ್ಸ್ ರಿಕ್ವೈರ್ಡ್ ಒಂದು ಪಿರಿಯಾಡಿಕ್ ರಿಫ್ರೆಶಿಂಗ್ ಟು ರಿಟೇನ್ ದ ಡೇಟಾ. ಅಂದರೆ ಇದಕ್ಕೆ ಒಂದು ಹಂತವಾಗಿ ಹಂತವಾಗಿ ಏನು ಮಾಡಬೇಕು ಅಂದರೆ ಅದಕ್ಕೊಂದು ರಿಫ್ರೆಶ್ ಮಾಡಬೇಕು. ರಿಫ್ರೆಶ್ ಮಾಡಿದರೆ ಅಷ್ಟೇ ತಾನೇ ಇದು ರಿಟೇನ್ ದ ಡೇಟಾನ ಅಕ್ವೈರ್ ಮಾಡ್ಕೊಳ್ಳುತ್ತೆ. ಬಿಕಾಸ್ ಇಟ್ ಸ್ಟೋರ್ ದ ಇನ್ಫಾರ್ಮೇಷನ್ ಯೂಸಿಂಗ್ ದ ಕೆಪಾಸಿಟರ್ಸ್ ದಟ್ ಗ್ರ್ಯಾಜುವಲಿ ಲಾಸ್ಟ್ ದೇರ್ ಚಾರ್ಜ್. ಅಂದರೆ ಇಲ್ಲಿ ನಾವು ಡೈನಾಮಿಕ್ ರ್ಯಾಮಲ್ಲೇ ಏನು ಯೂಸ್ ಮಾಡ್ತಾರೆ. ಈಗ ನೆಕ್ಸ್ಟ್ ಕ್ವಶನ್, ಈಗ ಮತ್ತೊಂದು ಕ್ವಶನ್ ಇಲ್ಲೇ ಒಂದು ಕ್ವಶನನ್ನು ಫ್ರೇಮ್ ಮಾಡ್ಬೋದು ನೀವು. ಅಂದರೆ ಯಾವ ರೀತಿ ಅಂದರೆ ಇಟ್ ಸ್ಟೋರ್ ದ ಇನ್ಫಾರ್ಮೇಷನ್ ಯೂಸಿಂಗ್ ದ ಕೆಪಾಸಿಟರ್. ಅಂದರೆ ಡಿ ರ್ಯಾಮಲ್ಲಿ ಏನನ್ನು ಯೂಸ್ ಮಾಡಿರ್ತಾರೆ ಒಂದು ಇನ್ಫಾರ್ಮೇಷನನ್ನು ಸ್ಟೋರ್ ಮಾಡೋಕ್ಕೆ ಅಂತ ಕೇಳಿದರೆ ಕೆಪಾಸಿಟರ್ಸ್ ಅನ್ನು ಯೂಸ್ ಮಾಡಿರ್ತಾರೆ, ಡೇಟಾನ ಯೂಸ್ ಮಾಡ್ಕೊಳ್ಳುತ್ತೆ. ಬಟ್ ಕೆಪಾಸಿಟರ್ಸ್ ಏನಿರುತ್ತೆ ಇದು ಒಂದು ಅವು ಗ್ರ್ಯಾಜುವಲಿ ಲಾಸ್ ದೇರ್ ಚಾರ್ಜ್. ಅಂದರೆ ಕೆಪಾಸಿಟರ್ಸ್ ಏನಿರುತ್ತೆ ಅಂದರೆ ಒಂದು ಹಂತವಾಗಿ ಏನಾಗುತ್ತೆ ಅದರ ಚಾರ್ಜನ್ನು ಅದು ಒಂದು ಲಾಸ್ ಹಾಕೋತಾ ಹೋಗುತ್ತೆ. ಸೊ ಅದಕ್ಕೆ ಏನಾಗುತ್ತೆ ಪಿರಿಯಾಡಿಕ್ ರಿಫ್ರೆಶ್ ಮಾಡ್ತಾ ಇರಬೇಕು ನಾವು ಈ ಡಿ ರ್ಯಾಮನ್ನು. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ ನಾವು ಇವಾಗ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ವಿಚ್ ರಾಮ್ ಕ್ಯಾನ್ ಬಿ ಅರೇಸ್ಡ್ ಯೂಸಿಂಗ್ ಅಲ್ಟ್ರಾ ವೈಲೆಟ್ UV ಲೈಟ್ ಅಂತ ಕೊಟ್ಟಿದ್ದಾರೆ. ಅಂದರೆ
ಒಂದು ಯಾವ ಒಂದು ರಾಮ್ ಮೆಮರಿ, ಯಾವ ರಾಮ್ ಮೆಮರಿ ಕ್ಯಾನ್ ಬಿ ಎರೇಸಬಲ್, ಅಂದರೆ ಎರೇಸಬಲ್ ಯೂಸಿಂಗ್ ದ ಯು ಇ ಲೈಟ್ ಅಂತ ಹೇಳಿದ್ದಾರೆ. ಅಂದರೆ ಯಾವ ಒಂದು ರಾಮು ಯು ವಿ ಲೈಟನ್ನು ಯೂಸ್ ಮಾಡಿಕೊಂಡು ಡೇಟಾವನ್ನು ಅರೇಸ್ ಮಾಡ್ಬೋದು. ಅಂದರೆ ಇವಾಗ ನಾವು ರಬ್ಬರ್ ಅಂತ ಹೆಂಗೆ ಅರೇಸ್ ಮಾಡ್ತೀವಲ್ಲ ಆ ರೀತಿ ಮೀನಿಂಗು, ಹಂಗೆ ಅರೇಸ್ ಮಾಡ್ಬೋದು, ಅಂದರೆ ತೆಗಿಬೋದು ಡೇಟಾನ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಅನ್ನು ನೋಡಿದ್ರೆ ನೀವು ಪಿ ರಾಮ್, ಆಪ್ಷನ್ ಬಿ ಅನ್ನು ನೋಡಿದ್ರೆ ಇ ಪಿ ರಾಮ್, ಆಪ್ಷನ್ ಸಿ ಇ ಪಿ ರಾಮ್, ಹಾಗೆ ಆಪ್ಷನ್ ಡಿ ಫ್ಲ್ಯಾಶ್ ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 30 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ ಆನ್ಸರ್ ಏನು? ಇ ಪಿ ರಾಮ್. ಸೊ ಇ ಪಿ ರಾಮ್ ಬಗ್ಗೆ ಡಿಸ್ಕಸ್ ಮಾಡೋಣ ನಾವು. ಇ ಪಿ ರಾಮ್ ಅಂದರೆ ಏನು? ಅರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇದು ಒಂದು ಲಾಂಗ್ ಫಾರ್ಮ್ ಅನ್ನು ನೆನಪಿಟ್ಕೊಳ್ರಿ. ಅರೇಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಈಸ್ ಅ ಟೈಪ್ ಆಫ್ ದ ರಾಮ್. ಇದು ಒಂದು ರಾಮ್ ಟೈಪ್ ಆಫ್ ದ ಮೆಮರಿ and whose store the data can be erasable using the UE light and then reprogrammable. ಅಂದರೆ ಒಂದು ರಾಮ್ ಅಲ್ಲಿ ಇರ್ತಕ್ಕಂಥ ಏನೊಂದು ಡೇಟಾ ಇರುತ್ತೆ, ಆ ಡೇಟಾನ ನಾವು ಯು ಇ ಲೈಟ್, ಅಲ್ಟ್ರಾವೈಲೆಟ್ ಲೈಟನ್ನು ನಿಮಗೆಲ್ಲ ಗೊತ್ತೇ ಇದೆ, ಈ ಲೈಟನ್ನು ಯೂಸ್ ಮಾಡಿಕೊಂಡು ಸ್ಟೋರ್ ಆಗಿರ್ತಕ್ಕಂಥ ಡೇಟಾವನ್ನು ನಾವು ಅರೇಸ್ ಮಾಡ್ಬೋದು, ಅಂದರೆ ತೆಗೆದು ಹಾಕಿ ರೀಪ್ರೋಗ್ರಾಮನ್ನು ಮಾಡ್ಬೋದು. ನಾವು ಮತ್ತೆ ಅದರಲ್ಲಿ ಡೇಟಾನ ಫಿಲ್ ಮಾಡ್ಬೋದು, ರೀಪ್ರೋಗ್ರಾಮನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಎಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ, ನಿಮ್ಮ ಒಂದು ಒಂದು ಕ್ವಶನ್ಸ್ಗಳಿಗೆ ಎಷ್ಟು ಆನ್ಸರ್ ಮಾಡಿದ್ದೀರಿ ಅಂತ ಒಂದು ಕಮೆಂಟ್ ಮಾಡಿ. ಅದೇ ರೀತಿ ಈ ಸೀರೀಸನ್ನು ಹಾಗೆ ಫಾಲೋ ಮಾಡ್ಕೊತ ಹೋಗಿ ಇನ್ನೂ ಹಲವಾರು ಕಂಪ್ಯೂಟರ್ ಕ್ವಶನ್ಸ್ ರಿಲೇಟೆಡ್ ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡೋಣ. ಎಕ್ಸಾಮ್ಸ್ಗೆ ತುಂಬ ಇಂಪಾರ್ಟೆಂಟು, ಯಾಕಂದರೆ ವಿ ಎಕ್ಸಾಮ್ಸಲ್ಲಿ ನೋಡಿರ್ಬೋದು ನೀವು, ಪೇಪರ್ 2ನಲ್ಲಿ 30 ಕ್ವಶನ್ಸ್ಗಳು ಕಂಪ್ಯೂಟ್ರಿಂದ ಕೇಳ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟು. ಅದಕ್ಕೆ ಇದೊಂದು ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.